ನನಗೆ ಬಿದ್ದಿದ್ದು ಕನಸು. ಇದನ್ನು ನನಸಾಗಿಸಬೇಡ ತಂದೆ, ನನಸಾಗಿಸಬೇಡ. ರಾಜನ ಈ ಬಂದಿಯ ಅಣ್ಣ? ಸಿಂಗಾರಮ್ಮ, ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದ್ದೆ ರಾಜನ, ನೀ ಚೆನ್ನಾಗಿದ್ದೆ ರಾಜನ? ಚೆನ್ನಾಗಿದ್ದೆಮ್ಮ. ಅಂದಾಗ ಸಿಂಗಾರಮ್ಮ, ನಮ್ಮ ಬಂಧು ಬಳಗದವರು ಹೇಗಿದ್ದಾರಮ್ಮ? ರಾಜನ, ನನಗೆ ಹೇಳಿಕೆ ಸಾಧ್ಯವಾಗ್ತಿದೆ ಅಣ್ಣ, ಸಾಧ್ಯವಾಗ್ತಾ ಇಲ್ಲ. ಯಾಕಮ್ಮ, ಹಾಗೇನಾಯ್ತು? ಯಾಕೆ ಈ ರೀತಿ ಮಾಡ್ತಾ ಇದ್ದ? ಏನಾಯ್ತು? ರಾಜನ, ಪ್ರಿಯತಿಯ ಮೋಹ ಶಾಪದಿಂದ ಸುಂದರನ್ನು ಒಲೆ ಹಾಕಿ ರವಿ ಬಂಧಕ್ಕೆ ಕಾರಣವಾಯ್ತು ರಾಜನ. ನಾನು ಈ ಮರಕ್ಕೆ ದೇವ, ನಾ ಕಂಡಿದ್ದು ಕನಸು ಅಂತ ತಿಳಿದುಕೊಂಡಿದ್ದೆ, ಆದರೆ ಇದನ್ನು ನನಸು ಮಾಡಿ ಬಿಟ್ಟಿಯ ದೇವರೇ. ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಹೌದಮ್ಮ, ನಾ ಹೇಳ್ತಾ ಇರೋದು ನಿಜ. ಕೊಲೆ ಯಾರಿಂದ ಆಯ್ತಂತ ಗೊತ್ತಿಲ್ಲ, ಆದ್ರೆ ಸುಂದರನನ್ನು ಮಾತ್ರ ಪೊಲೀಸರು ಹಿಡ್ಕೊಂಡು ಹೋಗಿದ್ದ ನಿಜ ಅಣ್ಣ. ಇದೇನು? ಸುಂದರನು ಜೈಲಿಗೆ ಹೋಗಬೇಕಾದ್ರೆ ಎತ್ತ ಮಗನನ್ನ ಅವನೇ ಕತ್ತು ಹೋಯ್ತಾನೆ. ಸಿಂಗಾರಮ್ಮ, ಏನ್ ಹೇಳ್ತಾ ಇದ್ದೀಯಮ್ಮ ಇದನ್ನು ನೀನು? ಹೌದಾ, ನಾನು ಹೇಳಿದ್ದೆಲ್ಲ ಸತ್ಯ ಅಣ್ಣ. ಎಲೆ ದುರ್ವಿಧಿಯೇ, ಇಂಥ ಪರಿಯಾಗಿ ಬರೆದಿರುವೆ ನನ್ನಲ್ಲಿಯ ರವಿ ಹಣೆ ಬರಹವನ್ನು. ಇದೆಲ್ಲ ನನ್ನ ಕಿವಿಗೆ ಕೇಳಿದಕ್ಕಿಂತ ಮುಂಚಿತವಾಗಿ ನನ್ನನ್ನೇ ಬಲಿ ತೆಗೆದುಕೊಳ್ಳಬಾರದು. ಸಿಂಗಾರಮ್ಮ, ನಾನೆಂತ ಪಾಪಿಯಮ್ಮ ನಾನು. ಇಲ್ಲ, ನಾನೇ ಬದುಕೊಳ್ಳಲೇಬೇಕು ಅಂದಾಗ ದುಷ್ಟರ ಮದರ್ಣವಾಗ್ತದೆ ಅಣ್ಣ. ಹೌದಮ್ಮ, ದುಷ್ಟರ ಮರ್ದನವಾಗಬೇಕು ನಿಜ. ಆದರೆ ನೀ ಹೇಳಿದಂತೆ ಈ ಕಲಿಯುಗದಲ್ಲಿ ಆಗಿಲ್ಲಮ್ಮ. ಈ ಕಲಿಯುಗದ ಕಗ್ಗಂಟನ್ನು ಬಿಡಿಸಬೇಕೆಂದು ನಾವು ಬಂದರೆ ಸಿಂಗಾರಮ್ಮ, ಎಷ್ಟು ವಿಧವಾದ ರೀತಿಯಲ್ಲಿ ಎಳೆದಿದ್ದಾನೆ ಆ ಕಲಿದೇವ. ಸುಖವಾಗಿ ಬದುಕಬೇಕೆಂದಿರುವ ಬಡವರನ್ನು ತಿಂದು ಸದುಬಲಾಚರಿ ಸಂಪನ್ನರಂತೆ ಬದುಕುತ್ತಿದ್ದಾರೆ ಈ ಕಲಿಯುಗದ ಪಾಪಿಗಳು. ಕತ್ತೆ ಸತ್ತು ಹೋಯಿತು, ಬಡವ ದುಡಿದು ಸತ್ತು ಹೋದನಂತೆ. ಈ ಕಪಟಿಗಳಿಗೆ ತಕ್ಕ ಶಾಸ್ತಿ ಕೊಡಲೇಬೇಕು, ಶಾಸ್ತಿ ಕೊಡಲೇಬೇಕು. ಅಂತಹ ಸಿಂಗಾರಮ್ಮ ಈ ಬಡ ಭಾರತೀಯ ಎಡೆ ಹತ್ತಿ ನಿಂತಿದ್ದಾನೆ ಎಂದು ಬರುತ್ತೇನೆ. ಸಿಂಗಾರಮ್ಮ, ನನ್ನಲ್ಲಿ ರವಿ ಸುದ್ದಿಯನ್ನು ಕೇಳಿ ತುಂಬಾ ಗಾಯವಾಯ್ತಮ್ಮ. ನಾನೇನು ಬರುತ್ತೇನೆ. ಈ ಕಲಿಯುಗ
ಬಡವರು ಬಂಡಾಟ ಎಷ್ಟು ನಡೆಯಕತ್ತ ನೋಡ್ರಿ ಕಲಿಯುಗ ಅವ್ರು ಕೊಲೆ ಮಾಡಿದ್ರು ಅವರು ಹಾಕಿದ್ರು ಬರೀ ಎಂತದ ಕೇಳೋದ ನಮ್ಮ ಸರಿ ಹೊಲಸ್ನಾರುವಾಗ ಏನ ಮನೆ ಬಂದೈತಿ ಹೊಲಸ್ನಾರಕತ್ತಿ ಯಾರು ಪರೇನ ನಾನು ಗಂಧದ ಎಣ್ಣೆ ಮರವ ಗಂಧದ ಎಣ್ಣೆ ಮರವ ಎಣ್ಣೆ ಮರವಾದ ಹೊಲಸ್ನಾರು ಸೆರ ಇಟ್ಕೊಂಬಂದ್ರಿ ಅದನ್ನ ಯಾಕೆ ಇಟ್ಕೊಂಬಂದ್ರಿ ಹುಚ್ಚಿ ಇದು ಹೊಲಸು ಸರಾಯಿ ಜಂಗಲ್ನಾಗಿಂದ ತಯಾರಾಗಿ ಬಂದ ಸುಗಂಧ ತುಂಬಿದ ಸ್ಪೆಷಲ್ ಒಂದಿಟ್ಟು ಶಾಂಪಲ್ ನೋಡ್ತಿ ಹೌದಲ್ಲ ಹಣಮೆ ಶಾಂಪಲ್ ನೋಡ್ತಂತ ಟೆಂಪಲ್ ಬಂದ್ರೆ ಯಾಕೆ ಹೇಳುತ್ತೇನೆ ಜೀವ ಜೀವ ನಿನ್ನ ಚಿನ್ನದಂತ ಕೊಡದಾಗ ಹಾಕಿ ಕೈ ಹಿಡಿದು ಕುಣಿದಾಡಬೇಕಂತ ಬಾರಿ ನನ್ನ ಹಟ್ಟೆ ಮೈಯೂರಿ ಅಯ್ಯೋ ನನ್ನ ಮನೆ ಸರ್ ಕೆಟ್ಟು ಹೌದಾ ನನ್ನ ವರ್ಷ ಅಯ್ಯೋ ನನ್ನ ಸರಾಯಿ ಪಾಕಿಟ್ ಚೋರ ಪಾಕಿಟ್ ಇದ್ನ ಯಾಕ ಹೊಲಸು ನಾರು ಸರಾಯಿ ಸರೇ ನಾರುವಂಗ ಬೊಮ್ಮ ನಾರುವಂಗ ಕುಡಿಯೋದೇ ನನ್ನ ಬಿಸಿನೆಸ್ ಯಾಕಂದ್ರೆ ನಿಮ್ಮಂತ ಹೊಲಸಿನ ಬಿಸಿಲಿಗೆ ಬೆನ್ನ ಹತ್ತಿ ನಾವೆಲ್ಲ ಲೂಸ್ ಕಂಪ್ನಿ ಆಗಿಬಿಟ್ಟಿ ಅದೇನೇ ಹೇಳ್ತಾರಲ್ಲ ಇತ್ತ ಬಾ ಎದುರಿಗೆ ಬಾ ಮಜ್ಗಿತ್ತ ಅಂತೆ ನಮ್ಮ ಗತ್ತ ಹಚ್ಚಿ ವಾಂಟ ಬಿಡ್ತಾರ ನೋಡು ನಿಮ್ ತಲೆಯಾಗ ಸ್ವಲ್ಪ ಬುದ್ಧಿಗಿದ್ದ ಐತಿಲ್ಲ ನಿಮ್ ಕೂಡ ಗುದ್ದಾಡ ಕತ್ತಿ ನಮ್ಗ ಬಂತಲ್ಲಪ್ಪ ನಿದ್ದಿ ಓಲ್ ಬಿಡ ನನ್ನ ತಲೆಯಾಗ ಐತಿ ಬುದ್ಧಿ ನನಗೆಲ್ಲ ಹೇಳಕ್ ಹೋಗ್ಬಿಡತ್ತಿದ್ದಿ ಇನ್ನು ಮುಂದೆ ಹೊಲಸ್ನಾರು ಸರಿಯಾಗಿ ಬಿಟ್ಟು ಒಳ್ಳೆ ಮನುಷ್ಯ ಹಾಕಿಲ್ಲ ಹೇಳ ನೀನೆಂದ ನನ್ನ ಕೈ ಹಿಡ್ಕಂತಿದಿ ಅವತ್ತ ನಾ ಕುಡಿಯೋದಂತ ಮನಸ್ಸು ಮಾಡಿ ನೋಡು ಅಂದ್ರ ನಾ ಕೈ ಹಿಡಿಯೋರ್ಗ ನೀನ್ ಕುಡಿ ಚಟ ಕಾಯಿ ಮಾಡ್ದಂಗಾತು ಕಾಯಮ ಹಂಗಾರೆ ಇನ್ನ ಮುಂದೆ ಬಿಡಿ ಹೊಲಸ್ನಾರು ಸರಿಯಾಗಿ ಆಮೇಲೆ ಮಾಡ್ಕೊಡತ್ತ ಸಿಪಾಯಿ ಕೆಲ್ಸಕ್ಕೆ ಏನ್ ಮಾಡಿದ್ವಿ ಅಂತವ್ರ ಗಂಜಿ ನಾವು ಬಳೆ ಮಾಡ್ತಿದ್ರು ಅವ್ರು ಕೇವಲ 5 ವರ್ಷ ನೌಕರಿ ಮಾಡಿ ತೋರಿಸಿದ್ರು ನಾನು 50 ವರ್ಷ ನೌಕರಿ ಮಾಡಿ ತೋರಿಸ್ತೀನಿ ಅಂದ್ರ ಸಿಪಾಯಿ ಕೆಲ್ಸಕ್ಕೆ ನೀರ್ ಬಿಟ್ಟು ಬಂದಿ ಅಂದಂಗಾತು ಎಲ್ಲರಿಗೂ ನೀರು ಬಿಟ್ಟು ಬಂದ್ಬಿಟ್ಟಿವಿ ಬಗ್ಗಿಗೆ ಬಿಟ್ಟಿಲ್ಲ ನೋಡಿ ಈಗ ಹೌದಾ ಹಂಗಾರೆ ಇನ್ ಮುಂದೆ ಚಾಲು ಮಾಡಕತ್ತಿ ಚಲೋ ಮಾಡ ಬಿಸಿ ಮಾಡೋಣ ಹಾಲಿಂದ ದೂರ ಹಗಡ ಮಾಡಿ ನಿಜ ಬಂಗಾರ ಚಿನ್ನ ಮಾಡೋಣ ಹಾಯ್ತಿಲ್ಲ ದೂರ ಜಗದ ಮಾಡಿ ಬಂಗಾರ ಮಾಡೋಣ
ಮೆಚ್ಚಿತೀನಿ ಎಲ್ಲರಿಗೂ ಹುಡುಗಿಲ್ಲ ಮುಖ ಹುಡುಗರ ಬದುಕ ಹುಡುಗಿಲ್ಲ ಮುಖ ಹುಡುಗರ ಬದುಕ ನನ್ನ ಮಾಳಿಗೆ ಅಮೋಘ ಬೆಳಗ ರಗಡ ಮಾಡಿ ಜಗ ಬಂಗಾರ ಇದು ನನ್ನ ಚೀರಾಟವಲ್ಲಪ್ಪ ಜ್ಯೋತಿ, ಇಂದು ನಡೆಯಲಿದೆ ಆ ಯುದ್ಧ ಭೂಮಿಯಲ್ಲಿ ನನ್ನ ಹೋರಾಟ. ಸ್ವಾಮಿ, ನೀವೊಬ್ಬರು ನಿಷ್ಠಾವಂತ ಪ್ರಜೆಗಳಾಗಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ನೀವು ಈ ರೀತಿ ಕುಡಿದು ಚೀರಾಡಿದ್ರೆ ಹೇಗೆ ಸ್ವಾಮಿ? ಇದೆಲ್ಲ ನನಗೆ ಸರಿ ಕಾಣುವುದಿಲ್ಲ ಸ್ವಾಮಿ. ಅಂದರೆ ಕೆಲವೊಂದು ನಮ್ಮ ಭಾರತೀಯ ಬ್ರಿಟಿಷರ ನಾಯಿಗಳು ಬಡವರ ಹೊಟ್ಟೆ ಹರಿದು ತಿನ್ನುವುದು ನಿಮಗೆ ಸರಿ ಕಾಣುವುದೇ? ಹಗಲಿರುಳು ಶಾಂತಿ ಶಾಂತಿ ಎಂದು ಜನಗಳ ಗುಂಪನ್ನೇ ಕಟ್ಟಿ ಸ್ವತಂತ್ರ ತೊಡಗಿಸಿಕೊಟ್ಟ ಆ ಮಹಾತ್ಮ ಗಾಂಧಿಯನ್ನು ನಮ್ಮ ತಂದೆ ಅನ್ನದೆ ಹಾಕಿದರಲ್ಲ, ಅದೆಲ್ಲ ನಿನಗೆ ಸರಿ ಕಾಣುವುದೇ? ತಾಯಿಯನ್ನು ಕಳೆದುಕೊಂಡ ನನ್ನ ಕಂದ ಅಪ್ಪ ಎಂದು ಅಕ್ಕರಿಂದ ಅಪ್ಪನು ಬಂದರೆ ಅವನು ಮೃತ್ಯು ಲೋಕವನ್ನೇ ಕಂಡನಲ್ಲ, ಅದೆಲ್ಲ ನಿನಗೆ ಸರಿ ಕಾಣುವುದೇ? ಒಪ್ಪಿ ನಿಂತ ಕಪಟ ಶ್ರೀಮಂತರನ್ನು ಒತ್ತು ಬುದ್ಧಿ ಕಲಿಸಬೇಕಂದರೆ ಎಷ್ಟು ಅಧಿಕಾರವು ಸತ್ತಿಲ್ಲದ ಹೋಯ್ತಲ್ಲ, ಅದೆಲ್ಲ ನಿನಗೆ ಸರಿ ಕಾಣುವುದೇ? ಅದಕ್ಕಾಗಿ ಈಗ ಹೊರಟಿರುವೆ ಕೆಲವೊಂದು ಗಂಡುಗಳಾಗಿ ಅವರೊಬ್ಬೊಬ್ಬರ ಋಣ ತೆಗೆಯಲು. ನಿಲ್ಲಿ. ಇಂದು ಶುಕ್ರವಾರ ದೇವಿ ಪೂಜೆ ಮಾಡಿ ಶಾಂತಿ ಹೊಂದುವುದನ್ನು ಬಿಟ್ಟು ಈ ರೀತಿ ಕ್ರಾಂತಿ ತಾಳಿದರೆ ಹೇಗೆ ಸ್ವಾಮಿ? ಕ್ರಾಂತಿ ತಾಳಲೇಬೇಕು ಜ್ಯೋತಿ, ಕ್ರಾಂತಿ ತಾಳಲೇಬೇಕು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಷ್ಣು ವಿನೋದಿನಿ ನಂದನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಬರ್ತೀನಿ. ಈ ಜಗದ ರಾಕ್ಷಸ ಮೈಸೂರನ್ನು ಸಂಹಾರ ಮಾಡಬೇಕಾದ್ರೆ ಈ ದೇವಿ ಕ್ರಾಂತಿ ತಾಳಲಿಲ್ಲವೇ? ಅವಳ ಕ್ರಾಂತಿಯಾಗಿ ನಿಂತವನು ಕೊಲ್ಲಬೇಕಾದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ ಶಕ್ತಿಯನ್ನು ಅವಳಿಗೆ ತಾರಿಯರಿ ಅವಳನ್ನು ಮೈಸಮರ್ದಿನಿಸಿ ಆದರು. ಆದರೆ ನಾನು ಈ ಜಗದ ರಾಕ್ಷಸರನ್ನು ಸಂಹಾರ ಮಾಡಬೇಕಂದ್ರೆ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಪರಶುರಾಮನ ಕೊಂಡ ಕೂಡ ಕ್ಷಣದಲ್ಲಿ ಅವರ ರುಂಡವನ್ನು ತೆಗೆದು ದೇವಿಗೆ ನಮಸ್ಕರಿಸುತ್ತೇನೆ. ಅಯ್ಯೋ, ಹೋಗಿ ಬಿಟ್ರ ತಾಯಿ ಜಗದ ಮಾತಿ. ದಿನವಿಡೀ ಇದೇ ರೀತಿ ಕಾಡಿದ್ರೆ ಹೇಗೆ? ಅದಕ್ಕಾಗಿ ಈ ಕಷ್ಟದಿಂದ ನಮ್ಮನ್ನು ಉತ್ತರಿಸಮ್ಮ, ಉತ್ತರಿಸು ನಿನ್ನ ಕೈ. ಜೀವವಿಲ್ಲದ ಈ ಗಾಯತ್ರಿಗೆ ಗದ್ದರಿಸಿ ಹೇಳಿಕೊಂಡರೆ ಎಂದು ಉತ್ತರಿಸಬೇಕು ಜ್ಯೋತಿ ಈ ದೇವಿ ನಿನ್ನನ್ನು. ಏನು ಕಾಮಕ, ನೀನೇಕೆ ಇಲ್ಲಿಗೆ ಬಂದೆ? ನಾನೇಕೆ ಇಲ್ಲಿ ಹೆದರಬೇಡ ಜ್ಯೋತಿ,
ಈ ರೀತಿ ಹತ್ತು ಹತ್ತು ನಿನ್ನ ಬಣ್ಣದ ಬದುಕನ್ನು ಏಕೆ ಬರಿದಾಗಿಸಿಕೊಳ್ಳುತ್ತಿರುವೆ? ಮಧು ತುಂಬಿದ ಈ ನಿನ್ನ ಮೃದು ಶರೀರವನ್ನು ಮಧುರನೆಂದು ಈ ವರನಿಗೆ ಒಪ್ಪಿಸಿದರೆ ಸತ್ಯದಿಂದ ಈಡೇರಿಸುವ ನಿನ್ನ ಆಸೆ ಆಕಾಂಕ್ಷೆಗಳನ್ನು. ಬಾಯಿ ಮುಚ್ಚೋ ನರರಾಕ್ಷಸ! ಯಾರಿಲ್ಲದ ಸಮಯ ಸಾಧಿಸಿ ಪರಸ್ಪರರಿಗೆ ಆಸ್ಪದ ಮಾಡಿ ಈ ರೀತಿ ಮಾತನಾಡಲಿಕ್ಕೆ ಇದೇನು ವೇಷದ ಮನೆಯನ್ನು ತೆಗೆದುಕೊಂಡಿರುವೆಯಾ? ಇವರು ಪತಿಯ ಸೇವೆಯಲ್ಲಿ ಅರಿಗಿದ್ದರು, ಪತಿರತಿ ಹೆಣ್ಣು ಇವಳು. ಅಷ್ಟೇ ಅಲ್ಲ, ಕೊರಳಲ್ಲಿ ಪತಿಯೇ ಪರಮಾತ್ಮನ ಮಂಗಲ ಸೂತ್ರ ಇದೆ. ಚೆನ್ನಾಗಿ ನಾನು ತೆರೆದು ನೋಡು ನಿಮ್ಮಿಬ್ಬರ ಅಣ್ಣ ತಮ್ಮಂದರನ್ನು. ಮಂಗಲ ಸೂತ್ರ ಜ್ಯೋತಿ, ಒಂದು ನನ್ನ ತಮ್ಮನ ಕೈಯಿಂದ ತಪ್ಪಿಸಿ ಬಂದ ಈ ಮಂಗಲ ಸೂತ್ರ ಕಂಗಲಾಗಿ ಕೊರಗುತ್ತಿದೆ. ನೆನಪಿಲ್ಲವೇ? ಅದೆಲ್ಲ ಹೊಳೆದು ನಿನ್ನ ಬಾಳ ಬಳ್ಳಿ ಹಬ್ಬಿ ಗೌರವಾದ ಹತ್ತರವಾಗಬೇಕಾದರೆ ಈ ಜಯರಾಜನ ಕೈಯಿಂದ ಕರಿಮಣಸಿನ ಕಟ್ಟಿಸಿ ನಿನ್ನ ಪರಮಾತ್ಮನ ಕುತ್ತಿಗೆಯನ್ನು. ಮುಂದೆ ಬಿತ್ತರಿಸಿದ್ರು ಆ ನಿನ್ನ ಸತ್ತ ಮಾತಲ್ಲ. ಎಲ್ಲೋ ರಾಜಕಾರಣಿ, ಈ ನಾಡಿನ ಜನತೆಯನ್ನ ಕಾಪಾಡಿ ರಕ್ಷಣೆ ನೀಡೋದು ಬಿಟ್ಟು ರಾಜಕಾರಣಿ ಆದ ನೀನು ಈ ನಾಡ ತಾಯಿಯಂತೆ ನಿಂತಿರುವಾಗ ನೀನು ಅಂದಾಗ, ಆದ್ರೆ ನನ್ನನ್ನು ಕೆಣಕಲು ಬಂದು ನಿಂತಿರುವೆ ಅಂದಾಗ ಸತ್ಯ ನೀತಿ ಎಲ್ಲಿದೆ? ನಿನ್ನ ಧರ್ಮ ತುಂಬಿದ ತೊಟ್ಟ ನೀ ಕಾದಿ. ಸತ್ಯ ಶಾಂತಿಯನ್ನು ಹೇಳುತ್ತಾ ನಡೆದರೆ ಸತ್ಯ ಹರಿಶ್ಚಂದ್ರನಿಗೆ ಸುಡುಗಾಡುತ್ತದೆ ಈಗಿನ ರಾಜಕಾರಣಿಗಳು. ಅಂದು ನೀತಿಯನ್ನು ಬೋಧಿಸಿ ಬೋಧನೆ ಪಡೆದುಕೊಂಡ ಮಾನವ ಮರ್ಯಾದೆಯಿಲ್ಲ ಈ ಕಲಿಯುಗದಲ್ಲಿ. ಅದರಂತೆ ನೀ ಗರಂತಿ ಎಂಬುದನ್ನು ಮರೆತು ಈ ಜಯರಾಜನೊಂದಿಗೆ ಬೆರೆತುಕೊಂಡರೆ ಮಹಾರಾಜನ ಮಡದಿಯಂತೆ ಸೋಮಿಸುವ ಈ ಜಯರಾಜನ ಆಸ್ಥಾನದಲ್ಲಿ ಮೈ ತಿರುವಿ ನಿಂತರೆ ಕೊಳೆತ ಹಣ್ಣಾಗಿ ಮಣ್ಣು ಸೇರುವೆ ನನ್ನ ಕೈಯಲ್ಲಿ. ಮಣ್ಣು ಸೇರಿದ್ರು ಜಗದ ಕಣ್ಣು ಹೋಗ್ತೇನೆ ವಿನಃ ನಿಮ್ಮಂತ ಶ್ರೀಮಂತರ ಶರ್ತಕ್ಕಿಸಿದ್ದು ಬಿದ್ದು ಸಾಯಿಲಾರೆ ನಾನು. ಜ್ಯೋತಿ, ನಿನಗೇನು ಗೊತ್ತು ಈ ಜಗದ ನೀತಿ? ತಂಗಿ ಎತ್ತಿರುವ ಒಂದು ಹೆಣ್ಣು ಕಾಮದಾಸಕ್ಕೆ ಅವರ ಸೊತ್ತಾಗಿ ಬಿದ್ದಾಗ ನಿನ್ನ ಜಗದ ಕಣ್ಣು ಮೈದುನೊಬ್ಬ ಮರ್ಯಾದಸ್ಥ ಮಾನವನೆಂದು ಮಗನಂತೆ ಜನರೆದುರಿಗೆ ನಟನೆ ಮಾಡಿ ಅದೇ ಮೈದುನೊಂದಿಗೆ ಮೈ ಮರೆತು ಅವರ ಸೊತ್ತಾಗಿ ಬಿದ್ದ ಹೆಣ್ಣುಗಳಷ್ಟು ತೋರಿಸಲಿ ನಿನ್ನ ಹಾಳು ಸಮಾಜದಲ್ಲಿ. ಪುಂಡ ಗಂಡನೆಂದು ಶ್ರೀಮಂತರ ಆಸೆಗಾಗಿ ಮಿಂಡನ ಸೊತ್ತಾಗಿ ಬಿದ್ದ ಹೆಣ್ಣುಗಳಷ್ಟು ತೋರಿಸಲಿ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಈ ನಿನ್ನ ಸುಖದ ಸುಖಭೋಗಕ್ಕಾಗಿ ನನ್ನ ರಸಿಯಾದರೆ ಆ ವಿಶೇಷನ ಫಣಿಯಂತೆ ಬಾಳ ಬೆಳಗುವೆ ನನ್ನ ಆಗದಲ್ಲಿ. ದೂರ ಸರಿದು ನಿಂತು ಮಾತನಾಡೋ ದ್ರೋಹಾತ್ಮ, ನೀನು ಬಗಳುತ್ತಿರುವ ಈ ಮಾತನ್ನು ನಾನೇನ ಕೊಲೆಗೆಟ್ಟ ಹೆಣ್ಣು ಅಲ್ಲ. ನೋಡು, ನೆಲವನ್ನು ಕಳೆದುಕೊಂಡರು ಛಲವೆಂಬ ಶೀಲವನ್ನು ಉಳಿಸಿಕೊಂಡ ಬಂದ ಗಂಡರ ಪಟ್ಟದ ರಾಣಿ ನಾನು. ಹೀಗೆ ನನ್ನ ಜೊತೆ ವಾದಿಸಿದರೆ ಜ್ಯೋತಿ, ನನಗಿಲ್ಲ ನಿನ್ನ ಹುಚ್ಚು ಗಂಡನ ಪ್ರೀತಿ. ದಾನವಿಲ್ಲದ ಪಶುವೆ, ಕೈ ಬಿಡುವ ಮೊದಲು ಬೆಳಗುವ ಜ್ಯೋತಿಯನ್ನು. ನನ್ನ ಮುಟ್ಟಿ ಜಗಬೋಧನೆ ಎಳುವ ನೀನವ ವೇಷಗಾರನಲ್ಲಿ ಅರಿವ ಸಾಗರಕ್ಕೆ ಬತ್ತಿ ಒಸೆದು ಹಾಕಿದರೂ ಕೂಡ ಜ್ಯೋತಿಯರ ನೀತಿಯನ್ನು ತಪ್ಪಿಸಲು ಹೊರಟಿರುವ ನಿನ್ನ ಪಾಲಿನ ಜನ್ಮ ಸತ್ತರು ಮತ್ತೆ ಹುಟ್ಟಿ ಬರುವ ಪುನರ್ಜನ್ಮ. ಪುನರ್ಜನ್ಮದ ಮರಿ ನಿಮ್ಮಂತ ಶಾಸ್ತ್ರಜ್ಞ ಪುಡಿರೌಡಿಗಳೆಲ್ಲ ನನ್ನ ಅರಮನೆಯಲ್ಲಿ ಕಸ ನುಗ್ಗುತ್ತಿರುವಾಗ ನನಗೆ ಎದುರಾಗಿ ನಿಲ್ಲುವ ನೀನ್ಯಾವ ವೇಷಗಾರನಲ್ಲಿ? ಜಗದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತುಳಿದು ನ್ಯಾಯವನ್ನು ಉಳಿಸಲು ಬಂದ ದುಷ್ಟರ ಪಾಲಿನ ಹರಿ. ಹಿರಣ್ಯ ಕಶ್ಯಪನ ಹೋರ್ಪಟಕ್ಕೆ ಎದುರಿ ಹೋದ
ವೈಕುಂಠವನ್ನು ಸೇರಿದ ಹರಿ ಮೋಸದಿಂದ ನರಸಿಂಹನಾಗಿ ಕೊಂದ ಅವನ್ಯಾವ ಹರಿ ಈಗ ನೀನ್ಯಾವ ಮಳ್ಳ ಕುರಿ ಹೆಚ್ಚಿಗೆ ಬಾಗಿಸಬೇಡ ಸೋಮದೇವರನ್ನು ಬಿಟ್ಟು ಹೊರಟು ಹೋಗು. ಜಯರಾಜ್, ನನ್ನ ಪ್ರಾಣವಾದ ಅವಳನ್ನು ನಿನ್ನ ಕೈಯಲ್ಲಿ ಬಿಟ್ಟು ಹೋಗಾಮೆ. ಹುಚ್ಚನಾಗೆ ಹೆಜ್ಜೆತ್ತ ಮಗಳೇ, ಈ ಜಲಮದ ಹುಲಿಯನ್ನು ಸೆಟ್ಟಿಗೆ ಎಬ್ಬಿಸಿದರೆ ನಿನ್ನನ್ನು ಇಲ್ಲೇ ಮುಗಿಸಬೇಕಾಗುತ್ತದೆ ಜೋಕೆ. ಲೇ ಪುನರ್ಜನ್ಮ, ಯಾರ ಮರಣ ಯಾರ ಕೈಯಿಂದೆಂಬುದನ್ನು ಇನ್ನು 3 ತಿಂಗಳಲ್ಲಿ ತೋರಿಸಿ ಮತ್ತೆ ಈ ನಾರಿಯನ್ನು ಕೈ ಹಿಡಿದಿದ್ದರೆ जा बे जा लवड़े के बोल वापस आया तो मारता है ಹೋಗಲೇ ಹೋಗು. ಅಣ್ಣ, ತಂಗಿ, ಸಮಾಧಾನ ತಂದುಕೊಳ್ಳೋಣ, ಸಮಾಧಾನ ತಂದುಕೋ. ಈ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದೆ. ನಿಮಗೆ ತುಂಬಾ ಧನ್ಯವಾದಗಳನ್ನ. ತಂಗಿ, ಯಾಕಪ್ಪ ಯಾಕಪ್ಪ ನಿನ್ನ ಕಣ್ಣಲ್ಲಿ ಹಾಗೇನಿಲ್ಲಮ್ಮ, ನಿನ್ನ ಒಳಗೆ ನಡೆಯಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ಇವನನ್ನು ನೋಡಿದ್ರೆ ನಾನು ನನ್ನಾಗಿ ಕಾಣ್ತಾ ಇದ್ದಾನೆ. ಚೇಚಿ, ನನ್ನ ಅಣ್ಣನಾಗಿದ್ರೆ ತಂಗಿ ಎಂದು ಮನೆಗೆ ಬರ್ತಾ ಇದ್ದ. ಯಾರಿವನು? ಯಾರು ಏನೋ ಆಗಿದ್ರು ಆ ದೇವರ ಆಶೀರ್ವಾದ ಇವನ ಮೇಲಿದ್ರೆ ಅಷ್ಟೇ ಸಾಕು ನನಗೆ. ನಾನೇ SP ಗೋಪಿನಾಥ್. ಯಾಕೆ ನನ್ನ ಮರೆತು ಬಿಟ್ಟಿಯಾ? ಹಾಗೇನಿಲ್ಲ ಸರ್, ನನ್ನ ಬಳಿ ಏನು ಕೆಲಸ? ನಿನ್ನಲ್ಲಿ ಮಹತ್ವದ ಕೆಲಸವಿದೆಯಾ? ನಿನ್ನಿಂದ ದುಷ್ಟರ ದಮನ ಹೋಗಬೇಕಾಗಿದೆ. ಅದಕ್ಕಾಗಿ ನಾನೇನು ಮಾಡಲಿ? ನ್ಯಾಯ, ನೀತಿ, ಧರ್ಮ ಉಳಿಯಬೇಕಾದರೆ ಮತ್ತೆ ಹಾಕಲೇಬೇಕು. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದು ಮಾತ್ರ ನನ್ನ ಸಾಧ್ಯವಿಲ್ಲ. ಪವಿತ್ರ ಕಾಕಿ ಹಾಕಿದ ನಿಮ್ಮಂತ ಹಿರಿಯ ಅಧಿಕಾರಿಯ 3 ತಲೆ ಸಿಂಹನ ತಲೆ ತೆಗೆಸಿರುವಂದಾಗ ಮತ್ತೆ ನನಗೆ ಆ ಕಾಕಿ ಹಾಕ ಇಷ್ಟನೂ ಇಲ್ಲ. ನಿನ್ನ ಕೈ ಕೆಲಸ ಮಾಡೋ ನಾನಲ್ಲ. ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನನ್ನ ಆಣೆ ಆಗಿದೆ ನನಗೆ. ನೀನ್ ಈ ರೀತಿ ಹೇಗೆ ಸಂಕಟ ಪಡುತ್ತೆಂದು ನನಗೆ ಚೆನ್ನಾಗಿ ಗೊತ್ತು. ಅಂದು ಅವರಂತೆ ನಾಟಕ ಮಾಡಿ ನಿನ್ನ ರಾಜೀನಾಮೆ ಸ್ವೀಕಾರ ಮಾಡಿಲ್ಲ ಅಂದ್ರೆ ನಿನ್ನ ಹೆಸರು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾರಣ ಒದಗಿ ಬರುತ್ತಿರಲಿಲ್ಲ. ಅದಕ್ಕಾಗಿ ನೀನು ನನ್ನ ಮಾತನ್ನು ಕೇಳಲೇಬೇಕು. ಸರ್, ಹೌದು, ದುಷ್ಟರ ಜೊತೆಗೆ ಪೊಲೀಸರ ಸ್ನೇಹ ಬೆಳೆಸಿದರೆ ದೇಶದ ಪರಿಸ್ಥಿತಿ ಏನಾಗುತ್ತದೆ ಎಂಬುದು ತಿಳಿಸುವುದಕ್ಕೋಸ್ಕರ ನಾನು ಮಾತನಾಡಿದ್ದು. ಈಗ ದುಷ್ಟರ ವಿಷವೃಕ್ಷ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಅದನ್ನು ಬುಡ ಸಮೇತ ಕಿತ್ತಾಕಲಕ್ಕೆ ಚೀಫ್ ಮಿನಿಸ್ಟರ್ ಆದೇಶದಿಂದ ಕಮಿಷನರ್ ನಿನಗೆ ಪ್ರಮೋಷನ್ ತಂದಿದ್ದೇನೆ. ಬೇಗನೆ ಇದನ್ನು ತೆಗೆದುಕೊಂಡು ಹೊರಡೋ ವಿತ್ತಭೂಮಿಗೆ. ಯುದ್ಧಕ್ಕೆ ನಾನೆಂದು ಸದಾ ಸಿದ್ಧ. ಅವರಿಗಾಗಿ ಈ ಜೀವನ ಮುಡಿಪಾಗಿಟ್ಟಿದ್ದೇನೆ. ಅಷ್ಟೇ ಅಲ್ಲ ಹುಲಿಯ, ರೌಡಿಗಳ ರಾಜನಾದ ಜಯರಾಜ್ ನಿನ್ನೆಲ್ಲ ಸರ್ವ ಆಸ್ತಿಯನ್ನು ಎತ್ತುವುದಕ್ಕಾಗಿ ಸುಂದರನನ್ನು ನಿನ್ನ ತಮ್ಮನಂತೆ ಜೈಲಿನಿಂದ ಹೊರಗೆ ತಂದು ಅವನನ್ನು ಸರ್ವ ಆಸ್ತಿಯನ್ನು ಸಹಿ ತೆಗೆದುಕೊಳ್ಳುವುದಿದ್ದಾರೆ. ಬೇಗನೆ ಹೋಗು ನೀನು. ಸರ್, ಇದೇನು ಹೇಳ್ತಾ ಇದ್ದೀರಾ ಸರ್? ಹೋಗು ನೀ ಬೇಗನೆ ಕಾಕಿ ಅರಿವೆ ಹಾಕಿಲಕ್ಕೆ. ಓಕೆ ಸರ್, ನಿಮ್ಮಂತ ಹಿರಿಯ ಅಧಿಕಾರಿ ಬೆಂಬಲ ನನಗಿದೆ ಅಂದಾಗ ಇನ್ನು 1 ವಾರದೊಳಗಾಗಿ ಆ ಕಳ್ಳ ಕದಿಮರವನ್ನು ಸೆರೆ ಹಿಡಿದು
ಮಕ್ಕಳನ್ನು ಕೊಚ್ಚ ಹಾಕಿ ಎಲ್ಲ ಕೊಲೆ ಪ್ರಕರಣಗಳನ್ನು ಕಂಡು ಹಿಡಿದು ಅವರ ಪುಣ್ಯತನಕ್ಕೆಲ್ಲ ಗಂಡು ಹುಲಿಯಾಗಿ ಬರೆದಿದ್ರೆ ಎಲ್ಲ ಹೆಸರು ಕೇಳಿದ ಗಂಡು ಹುಲಿಯಲ್ಲ. ಬೇಗ ಬರ್ತೀನಿ ಅಂತ ಹೇಳಿದ ಶರತ್ ಇನ್ನೂವರೆಗಾದ್ರೂ ಬರ್ಲೇ ಇಲ್ವಲ್ಲ. ಅವನಿಗೇನಾದ್ರೂ ನನ್ನ ಮೇಲೆ ಸಂಶಯ ಬಂದಿರ್ಬೇಕಾ? ನೆನೆಸಿದಾಗ ಕನಸಿನಲ್ಲಿ ಬರುವ ಈ ಶರತ್ ನಿನ್ನ ಮನಸ್ಸನ್ನೆಂದಾದರೂ ಕಲ್ಮಶಗೊಳಿಸಿರುವನೆ? ಹೋಗಿ ಬನ್ನಿ ಶರತ್, ನಿಮಗಾಗಿ ಬಿಡಿಸಿ ತಂದ ಹಣ ಆಭರಣ ಈ ಬ್ಯಾಗಿನಲ್ಲಿದೆ, ತೆಗೆದುಕೊಳ್ಳಿ. ನಿನ್ನನ್ನು ಪ್ರೀತಿಸಿದ ನನ್ನ ಜನ್ಮ ಸಾರ್ಥಕವಾಯಿತು ಪ್ರೀತಿ. ನೀನೀಗ ನನಗೆ ಇಷ್ಟೊಂದು ಉಪಕಾರ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿ, ನಿಮ್ಮ ಕೈ ಹಿಡ್ದ ನನಗೂ ಅಷ್ಟೇ ಈ ನಿನ್ನ ಬಾವು ಬಂಧನದಿಂದ ನನ್ನನ್ನು ಅಪ್ಪಿ ಹಾಡೇರಿಸುವಿರಾ? ಓಹೋ, ಮೃಗಿಮುಖದ ನಲ್ಲಿಗೆ ನನ್ನನ್ನೇ ನರ್ತನೆ ಮಾಡುವ ಆಸೆ ಐತೆ. ಹುಡುಕಾಟ
ನಿನ್ನ ಗುಮ್ಮವೇ ಲಲ್ಲಲಲಲಲೇ ನಿನ್ನದೇ ಛಾಯೆ ಇನಿದು ಮಾಯೆ ಇನಿದು ಮಾಯೆ ಓ ಲಾ 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 ಓ ಲಾ 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 ಲಾ. ಪ್ರೀತಿ ಅಭಿನಯದ ಉಭಯಗಾನದಲ್ಲಿ ತೇಲುತ್ತಾ ವೇಳೆ ಬಾಳಾಯ್ತು. ನಾ ಇನ್ನು ಬರ್ಲೆ. ನೀಲಿ ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ದೀರಾ? ನಾನು ಕೂಡ ಡ್ರೆಸ್ ತೆಗೆದುಕೊಂಡು ನಿಮ್ ಜೊತೆನೇ ಬಂದ್ಬಿಡ್ತೀನಿ. ಏನು ನೀನು ನನ್ನ ಜೊತೆ ಇಲ್ಲಿ ಬರ್ಲಯ್ಯ? ಯಾಕೆ? ಹೆಂಡತಿ ಆದವಳು ಗಂಡನ ಜೊತೆಯಿಂದ ಇರ್ಲೇಬೇಕಲ್ಲ. ಗಂಡ ಯಾರು ನಿನ್ನ ತಾಳಿ ಕಟ್ಟಿದ ಗಂಡ? ಪ್ರೀತಿ ರಾತ್ರಿ ಹಗಲೆಲ್ಲ ಜೈಲು ಕಂಬೆಯನ್ನು ಎಳೆದುತ್ತ ಸುಂದರನಾಗಿ ಜೈಲಿನಲ್ಲಿ ತಿಂದಿರುವನಲ್ಲ ಗಂಡ. ನೀವು ನಿಮ್ಮಂತ ಧನಲಕ್ಷ್ಮಿಯರ ಶೀಲವನ್ನೇ ತಿಂದು ಸಿಪ್ಪೆ ಮಾಡಿ ಒಗೆದು ನಿಮ್ಮಂತ ಶ್ರೀಮಂತಿಕೆಯನ್ನು ಒತ್ತು ಒಯ್ಯಲು ಬಂದಿರುವ ಸರಿಯಾದ ಹೆಣ್ಣೆ. ಶರತ್, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಹುಚ್ಚಿಗೆ ಹೇಳ್ತಿದ್ಯಾ? ನಿಮಗೋಸ್ಕರವಾಗಿ ಈ ಮನೆಯಲ್ಲಿದ್ದ ನನ್ನ ಮೈದನ ಹಾಗೂ ಜ್ಯೋತಿನ ಹೊರಗೆ ಹಾಕಿದೆ. ನನ್ನ ಗಂಡನನ್ನು ಜೈಲಿಗೆ ಹಾಕಿದೆ. ಈಗ ಮಾತ್ರ ನನ್ನ ಕೈ ಬಿಡಬೇಡ. ನನಗಾಗಿ ಇದನ್ನೆಲ್ಲ ಹಾಳು ಮಾಡ್ತೀನಿ ಹೇಳ್ತಾ ಇದೆಯಲ್ಲ, ಅದಕ್ಕೆ ಬರುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಗಂಡರಿಗೆ ಮೋಸ ಮಾಡಿ ನಿನ್ನರಿಗೆ ಕೈ ಹಿಡಿದು ಸುಖ ಮಾಡಿದ ನೀನು ನನ್ನನ್ನು ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ನೀವು? ನೋಡಿ, ದಯವಿಟ್ಟು ಈ ಸಮಯದಲ್ಲಿ ನಾನು ಬಿಟ್ಟು ಹೋಗ್ಬೇಡಿ. ಆದ್ರೆ ಕೊನೆಯವರೆಗೂ ನನ್ನ ಕೈ ಬಿಡುದಿಲ್ಲ ಅಂತ ಹೇಳಿದ ಮಾತನ್ನ ಆಗ್ಲಿ ಮತ್ಬಿಟ್ರ ಆಶೆ ವಚನ ಹೆಣ್ಣೆ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ನಾನು ನಿನಗೆ ಭಾಷೆ ಕೊಟ್ಟಿರಬಹುದು ನಿಜ. ಆದರೆ ನಿನ್ನ ಗಂಡ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಕಾಲಕ್ಕೆ ಸದಾಕಾಲ ನಿನ್ನ ಸೇವೆ ಮಾಡುತ್ತಾ ಇರ್ತೀನಿ ಅಂತ ಭಾಷೆ ಕೊಟ್ಟು ನನಗೆ ತಿದ್ದಿ ಬುದ್ಧಿ ಹೇಳುವ ನಿನ್ನ ಭಾಷೆ ಅದು ಮೌನ. ಅದೆಲ್ಲ ನೀನು ಗೊಂಬೆಯ ಲಗ್ನ ಎಂದು ತಿಳಿದುಕೊಂಡಿರುವಿಯ? ನಿಮ್ಮಂತ ರಾಷ್ಟ್ರ ಹೆಣ್ಣು ಮಕ್ಕಳೆಲ್ಲ ಮರಿ ಮಕ್ಕಳನ್ನು ಎತ್ತು ನನ್ನಂತ ಕಾಮಾಂಧರು ಹುಟ್ಟಿದ್ದು. ಮತ್ತೆ ಪ್ರತಿಯಾಗಿ ಹುಟ್ಟಿರುವುದು ನನ್ನಂತ ಕಾಮಾಂಧರು. ಪ್ರೀತಿ, ಮರ್ಯಾದಿಂದ ನಿನ್ನ ಮನೆಯಲ್ಲಿ ಬಿದ್ದಿಡ್ತೀಯೋ ಅಥವಾ ನನ್ನ ಗುಂಡಿಗೆ ಆವತಿ ಆಗ್ತೀಯೋ? ಪಾಪಿ ನನ್ನ ಮಗನೇ, ಇದುವರೆಗೂ ನಿನ್ನ ಆಸೆನೆ ತೀರ್ಸ್ಕೊಂಡು ಈಗ ನನಗೆ ಪಿಸ್ತಲ್ ತೋರ್ಸ್ತಾ ಇದ್ದಲ್ಲ, ನಾಚಿಕೆ ಆಗ್ಬೇಕು. ನೀನು ಎಂಬುದು 3 ಅಕ್ಷರ ಅರ್ಥ ತಿಳಿದುಕೊಳ್ಳಬೇಕಾಗಿದ್ದು ನಾನಲ್ಲ ಪ್ರೀತಿ, ನೀನು. ಮದುವೆಗೆ ಮುಂಚೆನೆ 3 ಮಕ್ಕಳನ್ನು ಎತ್ತು ಶಿಕ್ಷಕ ಸುಂದರ್ನ ಹೆಂಡತಿ ಎಂದು ನಾಚಿಕೆ ಬರುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಗಂಡು ಉಳಿಯಂತ ಪುಂಡ ಮೈದನನ್ನೇ ಮನೆಯಿಂದ ಹೊರ ಹಾಕುವಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ದೇವ ಸ್ವರೂಪನಂತಿದ್ದ ಮಲಮಗನನ್ನೇ ನನ್ನಿಂದಲೇ ಕೊಲೆ ಮಾಡಿಸಿ ಗಂಡನು ಜೈಲಿಗೆ ಕಳಿಸುವಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ಕಾಮದ ತೃಪ್ತಿಗಾಗಿ ನಾವು ನನಗೆ ಒಪ್ಪಿಸಿ ನನ್ನಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ? ಮೌನ ತಾಳಿದ ಮಾನವಂತ ಹೆಣ್ಣೆ, ನಿಮ್ಮಂತ ಹೇಸಿ ಹೆಣ್ಣಿಗೆ ಇದೇ ಸರಿಯಾದ ತಾಳು ನನ್ನ ಗುಂಡಿನ ಹೊಡೆತವನ್ನು. ಮೈದನ, ದಯವಿಟ್ಟು ನನ್ನ ತಪ್ಪನೆ ಕ್ಷಮಿಸಿ ಬಿಡಪ್ಪ. ಹೇಗೆ ಹೇಳ್ಬೇಕು? ಈ ಪಾಪಿ ಬೈದ್ದಾರೆ. ಆ ಶರತ್ತನ ಮಾತನ್ನು ಕೇಳಿಕೊಂಡು ನಿಮಗೆ ಮಾಡಬಾರ್ದಂತ ಅಣ್ಣೆಯನ್ನೇ ಮಾಡಿದ್ದೇನೆ. ಅದು ಅಲ್ಲದೆ ಆ ಪಾಪಿ ಮಾತನ್ನು ಕೇಳಿಕೊಂಡು ನನ್ನ ಗಂಡನನ್ನು ಜೈಲಿಗೆ ಕಳಿಸಿದೆ.
ಜ್ಯೋತಿಯನ್ನೇ ಹೊರಗೆ ಹಾಕಿಸಿದ ಪಾಪಿ ನಾನು. ಆದ್ರೆ ಈಗ ಪಾಪಿ ಆಸ್ತಿಯನ್ನು ತೆಗೆದುಕೊಂಡು ನನ್ನನ್ನೇ ಕೊಲೆ ಮಾಡಿ ಹೋದ. ಆ ಪಾಪಿ ಈ ಕಡೆನೇ ಹೋದನ. ಎಲ್ಲ ದ್ರೋಹಿ, ಕೊನೆಗೂ ನಿನ್ನ ಛಲವನ್ನ ಸಾಧಿಸಿ ಕಳ್ಳ ಕದಿಮನಾಗಿ ಓಡಿ ಹೋದಿಯ ಮಗನೇ. ದೇವರಂದಿರುವನ ಕಂದನ್ನು ಕೊಂದು ಹಣದ ಕೆರಳಿಗೆ ಕಿಚ್ಚಿಟ್ಟ ಪಾಪಿ, ಈಗ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿ ನನ್ನ ಆಸ್ತಿನ ದೋಚಿಕೊಂಡು ನನ್ನ ನೆತ್ತಿಯ ಮೇಲೆ ಬಿಚ್ಚುಗತ್ತಿ ನಡೆದು ಹೊಂಟಿರುವೆ. ನನ್ನ ಮಗನೇ, ಈ ಗಂಡು ಹುಲಿ ನನ್ನ ರುಂಡ ತೆಗೆದುಕೊಳ್ಳ. ಯಾಕಂದ್ರೆ ಛತ್ರಿ ಏನಾಯ್ತು? ಆ ಸುಂದರ ನನ್ನ ಕೈಗೆ ಸಿಗ್ಲಿಲ್ರಿ. ಏನು? ಆ ಸುಂದರ ನಿನ್ನ ಕೈಗೆ ಸಿಗಲಿಲ್ಲವೇ? ಲೇ ಹಲ್ಕ ನನ್ನ ಮಗನೇ, 10 ಹೋಳುಗಳನ್ನು ಕರೆದುಕೊಂಡು ಕತ್ತೆಯಂತೆ ತಿರುಗಾಡಿ ಹಾಗೆ ಬಂದಿಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಇಲ್ಲ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಯಾರೋ ನೀನು? ನಾವು ಕಾಶಿಯಿಂದ ಬಂದ ಮಹಾಸ್ವಾಮಿಗಳು. ಇಲ್ಲಿಗೇಕೆ ಬಂದೆ? ಭಿಕ್ಷಾರ್ಥಿಯಾಗಿಯೂ ಬಂದೆ. ಈಗ ನೀವು ಆಸೆ ಇಟ್ಟುಕೊಂಡಿರುವ ವಿಷಯವನ್ನು ಹೇಳಲು ಬಂದೆ. ಅಂದರೆ ನನ್ನಿಂದಾಗದ ಕಾರ್ಯವನ್ನು ನೀವು ಮಾಡುತ್ತೀರಾ? ಕಾದಿ ತೊಟ್ಟ ನಿಮಗೆಂತೂ ತಿಳಿಯಿತು ಈ ಕಾವ್ಯ ಮನೆ. ಇಲ್ಲಿವರೆಗೂ ಎಲ್ಲವನ್ನು ನಡೆಸಿಕೊಂಡು ಬಂದಂತ ನೀವು ಈಗ ಜ್ಯೋತಿ ಎನ್ನುವ ಬಾಕಿ ಇದೆ, ಅಷ್ಟೇ ತಾನೇ? ಸ್ವಾಮಿಗಳೇ, ನನ್ನ ಮನಸ್ಸಿನಿಂದ ಎಲ್ಲ ಕೆಲಸಗಳನ್ನು ನೀವೇ ಮುಂಚಿತವಾಗಿ ಹೇಳಿಬಿಟ್ರಲ್ಲ, ಏನು? ಬನ್ನಿ ಕುಳಿತುಕೊಳ್ಳಿ. ಇರಲಿ ಇರಲಿ. ಶರತ್, ಅಣ್ಣವರು ಹೇಳ್ತಾ ಇದ್ರೆ ಕುಳಿತುಕೊಳ್ಳಿ ಸ್ವಾಮಿಗಳೇ. ಹಾ ಬನ್ರಿ. ಇದನ್ನು ತೆಗೆದುಕೊಳ್ಳುವ ಅಭ್ಯಾಸ ನಿಮಗಿದೆ? ಅಭ್ಯಾಸವಿದೆ, ಆದ್ರೆ ಇದನ್ನು ನೀವು ತೆಗೆದುಕೊಳ್ತೀರಾ? ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ನಿಮ್ಮಂತ ಪ್ರಶ್ನೆ ಕೇಳುವ ಭಕ್ತರಿಗೆ ಕೇಳಿದರೆ ಧೈರ್ಯವಾಗಿ ಹೇಳುತ್ತಾರೆ ನಮಗೆ ಉತ್ತರವನ್ನು. ಒಳ್ಳೆಯದಾಯ್ತು, ಬನ್ನಿ ಸ್ವಲ್ಪ ತೆಗೆದುಕೊಳ್ಳಿ. ಈಗಲೇ ಕರೆದುಕೊಂಡು ಬರಲಿ ಆ ಜ್ಯೋತಿಯನ್ನು.
4 ಗಂಟೆಯಲ್ಲಿ ಅವಳು ನಮ್ಮ ತಮ್ಮನ ಕೈ ಹಿಡಿದರೆ ನನ್ನ ಅರ್ಧ ಆಸ್ತಿಯನ್ನು ನಿನಗೆ ಕೊಟ್ಟು ಬಿಡ್ತೀನಿ. ಹಾಗಾದ್ರೆ ಇಲ್ಲಿವರೆಗೂ ನಿಮ್ಮ ಕರ್ತವ್ಯ ಆಡಳಿತದಲ್ಲಿ ಏನು ನಡೆದಿಲ್ಲವೇ? ಹೇ ಪುಕ್ಕಲ ಸ್ವಾಮಿ, ನಾನು ಇದುವರೆಗೂ ಮಾಡಿದ ಸಾಹಸವನ್ನು ಕೇಳಿದರೆ ಈಗಲೇ ಎದರಿ ಓಡಿ ಹೋಗ್ತೀಯ. ಆ ಜ್ಯೋತಿಯ ಅಕ್ಕ ತಂಗಿ ಅಣ್ಣ ತಮ್ಮರನ್ನು ಕೊಲೆ ಮಾಡಿಸಿದವರು ನಾನು. ಎಲ್ಲ ಕೊಲೆ ಮಾಡಿದವನು ನಾನು. ಮೋಸದಿಂದ ಆ ಸುಂದರನಿಗೆ ಮತ್ತೊಂದು ಮದುವೆ ಮಾಡಿಸಿ ಅಣ್ಣ ತಮ್ಮರನ್ನು ಅಗಲಿಸಿ ಅವಳಿಂದ ಮನೆಯಿಂದ ಹೊರ ಹಾಕಿಸಿ ಆ ರವಿಯನ್ನು ನಮ್ಮ ತಮ್ಮನಿಂದ ಕೊಲೆ ಮಾಡಿಸಿ ಆ ಸುಂದರನನ್ನು ಜೈಲಿಗೆ ಕಳಿಸಿದವನು ನಾನು. ಅವಳಿಂದ ಅವಳೆಲ್ಲ ಸರ್ವ ಆಸ್ತಿಯನ್ನು ದೋಚಿಕೊಂಡು ಅವನನ್ನು ಕೊಲೆ ಮಾಡಿದವನು ನಾನು. ಅರಣ್ಯ ಸಂಪತ್ತು ಆನೆ ದಂತ ವಿದೇಶಕ್ಕೆ ಕಳಿಸಿದ್ದಲ್ಲದೆ ನೋಟಿನಿಂದ ನೋಟಿನ ಮನೆಯನ್ನೇ ಕಟ್ಟಿದವನು. ಇದನ್ನೆಲ್ಲ ಮಾಡ್ಬೇಕಂತ ಹೇಳಿದವ ನಾನ. ಈಗ ಮತ್ತೆ ಮುಂದಿನ ನಿಮ್ಮ ವಿಚಾರ? ಆ ಜ್ಯೋತಿ ನನ್ನ ತಮ್ಮನ ಕೈ ಹಿಡಬೇಕು. ನನ್ನ ಆಯಿಲ್ ಮಿಲ್ಲಿಗೆ ಪಾಟರಗಿದ್ದ ಆ ಸುಂದರನನ್ನು ಸೈ ತೆಗೆದುಕೊಂಡು ಅವನನ್ನು ಗುಂಡಿಗೆ ಕೊಲ್ಲಬೇಕು. ಆ ಹುಲಿಯ ನೌಕರಿ ಕಳೆದುಕೊಂಡು ನಿರ್ಗತಿಕನಾಗಿ ಬೀದಿ ಬೀದಿ ಹರಿಯುವುದನ್ನು ನನ್ನ ಕಣ್ಣಾರೆ ನೋಡಬೇಕು. ಆ ಕೆಲಸ ನೀವು ಮಾಡ್ತೀರಾ? ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇನೆ. ಈಗ ನಿಶ್ಚಯಿಂದ ಎಚ್ಚರ ಇದ್ದೀರಾ? ಸ್ವಾಮಿಗಳ ಹಾಗಾದ್ರೆ ಈಗ ಈ ಊರಿನ ಹೊಸ ಹೈವೇಯಲ್ಲಿ ಜ್ಯೋತಿ ಬಲಿಕೊಂಡಿದ್ದಾಳೆ. ನಾವು ಅವಳನ್ನು ಕರೆದುಕೊಂಡು ಬರ್ತೇನೆ, ನಡೆಯಿರಿ. ಶರತ್ ಛತ್ರಿ ಬೇಗ ಹೋಗಿರ್ಲಿ. 10 ಆಳುಗಳನ್ನು ಕರೆದುಕೊಂಡು 10 ಮಂದಿಯ ಕುರಿಮರಿಯನ್ನು ನಾಗರ ಹಾವಿನ ಎಡೆ ತುಳಿದು ಸಿಡಿದೆದ್ದು ಬದುಕಬೇಕೆಂದಿರುವ ಹುಲಿಯ ಈಗ ತಪ್ಪಿಸಿಕೊಳ್ಳಲಾರಲು ಆ ನಿನ್ನ ಹೆಂಡತಿ ಜ್ಯೋತಿ ಸಮಯಕ್ಕನುಸಾರವಾಗಿ ಈ ಸನ್ಯಾಸಿ ಆ ಕಾರ್ಯ ಸಾಧಿಸಿಕೊಟ್ಟರೆ ಮತ್ತೆ ನಿಲ್ಲುವ ಈ ರಾಜ್ಯದ ಮಂತ್ರಿಯಾಗಿ ಆಗ ತರಿಸುವೆ ಮತ್ತೊಂದು ಹೊಸ ಯಂತ್ರದ ಕಟ್ಟೆಯನ್ನು. ಅಲ್ಲಿಗೆ ಮುಕ್ತಾಯವಾಗುತ್ತದೆ ನನ್ನ ಕ್ರಾಂತಿಕಾರಿ ನಾಟಕದ ಕೊನೆಯಾಗ. ಬಂದಿತು ಬೇಟೆ. ಬೇಗ ಕಟ್ಟ ಹಾಕ್ರಿ ಇವರನ್ನ. ಜಯರಾಜ್, ಮೋಸದಿಂದ ಕಟ್ಟಿಬೇಡ, ಬಿಟ್ಟು ಬಿಡ ನನ್ನನ್ನು. ಬಿಟ್ಟು ಬಿಡ್ಲಿಕ್ಕೆ ಕಟ್ಟಿಲ್ಲ ಸುಂದರ್. ಅಡಿಯಿಂದ ಮುಡಿವರೆಗೂ ರತ್ನವಾಗಿ ಶೋಭಿಸುವ ನಿನ್ನ ಸೊಸೆ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ನನ್ನ ಜೊತೆ ಆಯಿಲ್ ಮಿಲ್ ಪಾರ್ಟ್ನರ್ ಹಕ್ಕಿಲ್ಲೆಂದು ನಿನ್ನ ಸೈ ತೆಗೆದುಕೊಂಡು ಮರ್ಯಾದೆಯಿಂದ ಈ ಕಾಗದಕ್ಕೆ ಸಹಿ ಮಾಡ್ತೀಯೋ ಇಲ್ಲ ನನ್ನ ಗುಂಡಿಗೆ ಆಹುತಿ ಹಾಕ್ತೀಯೋ? ಜಯರಾಜ್, ನೀನ್ಯಾವುದೇ ಗುಂಡಿನಿಂದ ನನ್ನ ಎದೆ ಗುಂಡಿಗೆ ಸೀಳಿದರು ಎಂದಿಗೆ ನಡೆಸಲಾರದು ಈ ಸುಂದರನ ದಂಡನೆ. ಪುಂಡ ನಾನೆಂದು ಈ ರೀತಿ ಮೋಸದಿಂದ ಕಟ್ಟಿ ಸೈ ತೆಗೆದುಕೊಳ್ಳುವ ನೀನೊಬ್ಬ ಈ ಜಗದ ಚಂಡ. ತುಂಡು ಬಟ್ಟೆಯಿಂದ ಜೈಲು ಕಂಬಿ ಎಳಿಸುತ್ತಿದ್ದ ನಿನ್ನ ಅಪರಾಧಿ ಸ್ಥಾನಕ್ಕೆ ನನ್ನ ಬಲಗೈ ಬಂಟಿ ಅಪರಾಧ ಆ ಸಂಜ್ಞೆಯನ್ನು ನಿಲ್ಲಿಸಿ ನಿನ್ನನ್ನು ನಿರಪರಾಧಿ ಎಂದು ಹೊರತಂದು ಹಾಗೆ ಬಿಡಲಿಕ್ಕೆ ತಂದಿಲ್ಲ ಸುಂದರ್. ನಿನ್ನನ್ನು ಆ ನನ್ನ ಆಯಿಲ್ ಮಿಲ್ಗೆ ಹಾಕಿಲ್ಲವೆಂದು ಸಹಿ ಮಾಡಿಸಿಕೊಂಡು ನಿನ್ನನ್ನು ಗೊಂಡಿಕ್ಕಿ ಕೊಲ್ಲಲು ತಂದಿರೆ. ಹೇ ಶರತ್, ಏನು ನೋಡುವೆಯೋ? ತೋರಿಸು ಇವರಿಗೆ ಚಾಟಿಯಿಂದ
ನಿನ್ನ ಮೈ ತುಂಬ ಬಾಸುಂಡಿ ಹೇಳುವಂತೆ. ಲೇ ಸುಂದರ್, ಚಂದದಿಂದ ಸಾಗುತ್ತಿದ್ದ ನಿನ್ನ ಬಾಳಿಗಿನ ಅಗಾಧದ ಮಧ್ಯೆ ಸಿಲುಕೊಳ್ಳಬೇಡ. ಸುಮ್ಮನೆ ಈ ತುಕುಡಿ ಮಿಲ್ಲಿಗೆ ಏಕೆ ಆಸೆ ಪಡುವೆ? ಸಹಿ ಮಾಡುವ ಇಲ್ಲ ನಮ್ಮ ಕೈಯಲ್ಲಿ ಸಾಯುವ. ಏ ಸೊಕ್ಕಿನ ಕುಲ್ಲಿ, ಉಸಿರು ಬಿಡದ ಸಿಕ್ಕಂತೆ ಹೊಡೆಯೋ ಗಾಂಡು. ಹಾಗೆ ಉಸಿರು ಕಟ್ಟಿ ಎದೆ ಬಾಯಿ ಬಿಡ್ಕೊಳ್ತಿರ್ವಿ. ಏ ಸುಂದರ್, ಮುಚ್ಚು ಬಾಯಿನ. ನನ್ನ ಬಾಳನ್ನೆಲ್ಲ ಹಾಳು ಮಾಡಿ ಮೆಲ್ಲಗೆ ನನ್ನ ಮನೆಯೊಳಗೆ ಕಾಲಿಟ್ಟು ನನ್ನ ಕಂದರಿಗೆ ಕೊಲೆಗೆ ಕಾರಣಭೂತಳಾದ. ಹಾಗೂ ನನ್ನ ಹೆಂಡತಿಯ ಶೀಲ ಕಾರಣ ಇದಾದ. ಹಾಗೆ ಉಸಿರುಗಟ್ಟು ಸಾಯ್ತವೆ. ನೀನೇನು ಗಂಡಸರು ಗಾಂಡುಗಳು? ಅಣ್ಣ, ಇವನ್ನ ಜೀವಂತ ಉಳಿಸದೇ ಬೇಡ. ಕಾರಣ ಬಂದೂಕನ್ನು. ಮೋಸದಿಂದ ನನ್ನನ್ನು ಯಾಕೆ ಕಟ್ಟಿ ಹೊಡಿತೀವಿ ಹೇಳ್ತು? ಜೀವ ತೆಗಿಲು. ಛತ್ರಿ, ನನ್ ಇಲ್ಲಿವರೆಗೂ ಮಾಡಬಾರ್ದ ಹೇ ಕಾರ್ಯ ಮಾಡಿ ಈಗ ನನ್ನ ಅಣ್ಣನನ್ನು ಏಕೆ ಕಟ್ಟಿವೆಯೋ ಹೇಳ್ತೀವೋ ಇಲ್ಲ ನನ್ನ ಜೀವನ ತೆಗಿಲು. ನನಗೊಂದು ಗೊತ್ತಿಲ್ಲ ಸರ್. ನಿನಗೊಂದು ಗೊತ್ತಿಲ್ಲ? ಹೇ ಜಯರಾಜ್, ಇಲ್ಲಿವರೆಗೂ ಮಾಡಬಾರ್ದ ಹೇ ಕಾರ್ಯ ಮಾಡಿ ಈಗ ನನ್ನ ಅಣ್ಣನನ್ನು ಮೋಸದಿಂದ ಕಟ್ಟಿ ಏಕೆ ಮಾಡ್ತೀವೋ ಹೇಳ್ತೀವೋ ಇಲ್ಲ ನಿನ್ನ ಜೀವನ ತೆಗೆಯಲು. MLA ಆದ ನನ್ನನ್ನು ಕೇಳಲಿಕ್ಕೆ ನೀನ್ಯಾರು? ಸುಮ್ಮನೆ ಮರ್ಯಾದಿಂದ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜಯರಾಜ್. ನೀನು ಮಾಡಿದ ಹೇ ಕಾರ್ಯವನ್ನು ಎಲ್ಲ ಜಗತ್ತಿಗೆ ತೋರಿಸಿ ನಿನ್ನನ್ನು ಒಂದು ಲಾಕಪ್ಪಿಗೆ ಹಾಕಿ ನಿನ್ನನ್ನು ಈ ಗುಂಡಿನಿಂದ ಕೊಲ್ಲಲು ಬಂದಿರುವೆ. ಹೇ ಇನ್ಸ್ಪೆಕ್ಟರ್, ಏನು ನನ್ನ ತಮ್ಮನನ್ನು ಕೊಲೆ ಮಾಡಿದೆ, ಛತ್ರಿಯನ್ನು ಕೊಲೆ ಮಾಡಿದೆ. ಏನು ಮಾಡೋ ಈಗ ನನ್ನನ್ನು ಕೊಲೆ ಮಾಡಲು ಬಂದಿರುವೆಯಾ? ನಿನ್ನನ್ನು ಈಗಲೇ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ನೋಡೇ ಬಂದಿರುವೆ ನಿಮ್ಮನ್ನು ಹಿಡಿಯಲು. ಮಿಸ್ಟರ್ ಜಯರಾಜ್, ನೀನು ಮಾಡಿದ ಕೆಲಸ ಒಂದೇ ಎರಡೇ. ನಿನ್ನ ತಮ್ಮನನ್ನ ಜ್ಯೋತಿಯ ಕೈಡಿಸಿದ ಸಲುವಾಗಿ ಅವರ ಅಣ್ಣ ತಮ್ಮಂದಿರನ್ನ ಪಾಪಿ ನೀನು. ಆ ಜ್ಯೋತಿಯನ್ನು ಹೊತ್ತುಕೊಂಡು ಬಂದು ಅವರ ಆಸ್ತಿಯನ್ನು ಹಾಳು ಮಾಡಿದ ನಾಲ್ಕು ಸಾಕಾಗಿಲ್ಲ ನಿನ್ನ ಹೇಸಿ ಚಂದಕ್ಕೆ. ಲೇ ಹುಲಿಯ, ಸಿಕ್ಕಂತ ಮುಳ್ಳಲಿಗೆ ಏನಿದೆ ನಿನ್ನಲ್ಲಿ ಸಾಕ್ಷಿ? ಜಯರಾಜ್, ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ. ಹೇ ಕಪಟ ಸನ್ಯಾಸಿ, ನಾನು ಕಪಟ ಸನ್ಯಾಸಿ ಅಲ್ಲ ಜಯರಾಜ್. ನಿಮ್ಮಂತ ದುಷ್ಟ ರಾಜಕಾರಣಿ ಒತ್ತು ಬುದ್ಧಿ ಕಲಿಸಲು ಬಂದಿರುವ ಸಿಬಿ ಆಫೀಸರ್ ರಾಜು. ಅಂದರೆ ನೀನು ಇದೇ ನಿನ್ನ ಕೈಯಿಂದ ಚಿತ್ರ ವಿಷಯ ಒಳಗಾಗಿ ಈಗ ನಿಮ್ಮೆಲ್ಲರಿಗೆ ಗಂಡನಾಗಿ ಬಂದಿರುವ ಸಿಬಿ ರಾಜು. ಅದು ಸುಳ್ಳು ಸುಳ್ಳು. ಹಾಗಾದ್ರೆ ಕಣ್ತುಂಬಿ ನೋಡಿಕೋ ಈ ರಾಜುವಿನ ಭಾವಚಿತ್ರವನ್ನು. ಸರ್, ಅದು ಇಲ್ಲ ಇದಿಲ್ಲ ಬಿಸಿ 10 ಕೋಟ್ನಲ್ಲಿ ಹೇಗೆ ಬಂದಿರ್ತಾರೆ ತಿಳಿಸಿ. ಹೇಳಿದ್ರು ಕೋರ್ಟ್ ಬಂದು ಹೇಳಲಿ ಇವರು. ಅಮ್ಮ, ಭಕ್ತರ ಭವನಿ ಮಹದ ದುಷ್ಟ ರಾಕ್ಷಸ ಜಂತುಗಳನ್ನು ಕ್ಷಣದಲ್ಲೇ ಸಂಹರಿಸಿ ಈ ನಿನ್ನ ಶಕ್ತಿಯನ್ನು ಏನೆಂದು ವರ್ಣಿಸಲಿ ತಾಯಿ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು.
ತಾನೇ ಆ ದೇವರ ಪೂಜೆ ಮಾಡಿದ್ದೀನಿ ಅಣ್ಣ. ಈಗ ಬಂದೀನಣ್ಣ. ಹೌದಮ್ಮ, ಈಗ ಬಂದೆ. ಇಲ್ಲಿಂದ ನಿನ್ನ ಅಗಲಿದ ಈ ರಾಜನನ್ನು ಕ್ಷಮಿಸಮ್ಮ. ಎಂತ ಮಾತನಾಡ್ತಾ ಇದೀಯಣ್ಣ ನೀನು ಈಗ ನನ್ನಲ್ಲ. ಈ ಜಗದ ಗಂಡು ಎಲ್ಲರನ್ನು ಕಾಪಾಡುವ ನೀನು ಸೇವೆಯ ಅಧಿಕಾರಿಯಾಗಿ ಬಂದು ಹಾಗೆಲ್ಲ ಅಂದುಕೊಳ್ಳಬಾರ್ದಣ್ಣ. ಒಳ್ಳೆ ಮಾತನಾಡಿದೆ ಜ್ಯೋತಿ, ನನಗೆ ಬಹಳ ಸಂತೋಷವಾಯಿತು. ಇನ್ನು ಮುಂದೆ ಸರಾಗವಾಗಿ ನಡೆಯಲಿ ಮನೆಯಲ್ಲಿ ದೇವಿ ಪೂಜೆ. ಬಾರಪ್ಪ ಸಿದ್ಧ, ನಡ್ಲಿ. ಆಶೀರ್ವಾದ ಆಶೀರ್ವಾದ ಮಾಡ್ತೀವಿ. ಒಗಟೆಟ್ಟ ಅದನ್ನ ಮಾವಳಲೆ ಸಿಂಗಾರಮ್ಮ, ನೀನು ಹೇಳ್ಬಿಡವ. ಉಪ್ಪಿಟ್ಟು ಉದ್ರ ಬಾಳ, ಉಳ್ಳಾಗಡ್ಡಿ ಪತ್ರ ಬಾಳ, ನನ್ನ ಮೇಲೆ ನಮ್ಮ ರಾಯರ್ ನದ್ರ ಬಾಳ ಸಿದ್ಧಗಳು. ಮಾತನಾಡಿ ಬಹಳ ಚತುರರು ನೀವು. ದುಷ್ಟರನ್ನು ಮರ್ದನ ಮಾಡಿ ಎಂದು ನಮ್ಮೆಲ್ಲರನ್ನು ಒಂದು ಮಾಡಿದ ಶ್ರೀ ಶರಣ ಬಸವೇಶ್ವರ ಕೋಟಿ ಕೋಟಿ ನಮಸ್ಕಾರಗಳು. ನಿಜ